ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಅರ್ಪಣಾ. ನಮ್ಮ ಮೊದಲನೇ ದಿನ ಜೈಪುರ್ನಾಗ ಹೆಂಗಿತ್ತು ಅಂತ ನೋಡೋಣ ಬರ್ರಿ. ನಾವು ನಾಷ್ಟ ಎಲ್ಲ ಮಾಡಿಕೊಂಡು ಹೊರಟ್ವಿ ಹೋಟೆಲಿಂದ. ಜೈಪುರ್ ಹೋಟೆಲ್ಸ್ನಾಗ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಹಾಗೆಲ್ಲ ಏನೂ ಇರಂಗಿಲ್ಲ ನೋಡ್ರಿ. ನಮ್ಮ ಕಡೆ ಎಲ್ಲ ಹೆಂಗೆ ಇರ್ತದ ಹಂಗೆ ಏನೂ ಇಲ್ಲ ಅಲ್ಲಿ. ಆಮೇಲೆ ರಾಜಸ್ಥಾನಿಂದ ಕ್ಯಾಪಿಟಲ್ ಸಿಟಿ ಬಂದು ಜೈಪುರಿಗೆ ಪಿಂಕ್ ಸಿಟಿ ಅಂತೂ ಕರೀತಾರೆ. ಜೈಪುರ್ನಾಗ ನಾವು ರಾಜಮನೆತನಗಳ ಇತಿಹಾಸ, ಕೋಟೆಗಳು, ಬಣ್ಣಗಳ ಮಾರ್ಕೆಟ್ಗಳು ನೋಡಬಹುದು. ಇಲ್ಲಿನ ಇತಿಹಾಸ ಏನಪ್ಪ ಅಂದ್ರೆ ಮಹಾರಾಜ ಸವಾಯ್ ಜಯಸಿಂಗ್ ಟು ಅವರು ಜೈಪುರ್ ಸ್ಥಾಪಿಸ್ಯಾರಂತ. ಭಾರತನಾಗ ಮೊದಲ ಯೋಜಿತ ನಗರಗಳಲ್ಲಿ ಒಂದು ಅಂತ ಜೈಪುರು ಅಂದರೆ ಇಟ್ಸ್ ಅ ಪ್ಲ್ಯಾಂಡ್ ಸಿಟಿ. ನಾವು ಅಲ್ಲಿ ಝೂಮ್ ಕಾರ್ ತೊಗೊಂಡಿದ್ವಿ, ಅದ್ರಾಗೆ ಮ್ಯಾಪ್ಸ್ ಹಾಕ್ಕೊಂಡು ಎಲ್ಲ ಕಡೆ ಹೋಗಿದ್ವಿ. ಭಾಳಷ್ಟು ಆಟೋಸ್, ಕ್ಯಾಬ್ಸ್ನೂ ಓಲಾ ಇಂದು ಬುಕ್ ಮಾಡ್ಕೋಬಹುದು. ಇನ್ನು ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಮ್ಮ ಝೂಮ್ ಕಾರಲ್ಲಿ ಪಾರ್ಕ್ ಮಾಡ್ತಿದ್ದಂಗೆ ಆಟೋ ಡ್ರೈವರ್ಸ್ ಎಲ್ಲ ಬಂದು ಮಕ್ಕಳಿದಾರ, ನಿಮಗೆ ನಡಿಲಿಕ್ಕೆಲ್ಲ ಭಾಳ ಆಗ್ತದೆ, ಬರ್ರಿ ನಾವು ಕರ್ಕೊಂಡು ಹೋಗ್ತೀವಿ ಹಂಗೆ ಹಿಂಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ 400 ರೂಪಾಯಿ ಅಂತ ಹೇಳಿದರು. ನಾವು ಕೂತ್ವಿ. ಆಮೇಲೆ ಗೊತ್ತಾಯಿತು ಎಲ್ಲ ಪ್ಲೇಸಸ್ ಒಂದೇ ಕಡೆ ಅವಂತ. ಹವಾ ಮಹಲ್, ಸಿಟಿ ಪ್ಯಾಲೇಸ್, ಜಂತರ್ ಮಂತರ್ ಎಲ್ಲ ಒಂದೇ ಕಡೆ ಸುಮ್ಮನೆ ಆಟೋ ಮಾಡ್ಕೊಂಡಿವಿ ಅಂತ ಅಂದ್ಕೊಂಡ್ವಿ. ಸೊ ಟೂರಿಸ್ಟ್ ಪ್ಲೇಸ್ನಾಗ ಹಿಂಗೆ ಮೋಸ ಎಲ್ಲ ಮಾಡೋರು ಭಾಳ ಮಂದಿ ಇರ್ತಾರೆ. ನಾವು ಭಾಳ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಫಸ್ಟ್ ನಾವು ಜಂತರ್ ಮಂತರಿಗೆ ಹೋದ್ವಿ. ಅಲ್ಲಿ ಒಬ್ರಿಗೆ 52 ರೂಪಾಯಿ ಅದ ಟಿಕೆಟ್. ಕಿಡ್ಸ್ ಬಿಲೋ 7 ಇಯರ್ಸಿಗೆ ಏನೂ ಟಿಕೆಟ್ ಇಲ್ಲ, ಎಲ್ಲ ಕಡೆ ಅಷ್ಟೇ. ಕಿಡ್ಸ್ ಬಿಲೋ 7 ಇಯರ್ಸ್ ಫ್ರೀ ಅದ. ಜಂತರ್ ಮಂತರ್ ಒಂದು ಪ್ರಸಿದ್ಧ ಮತ್ತು ಐತಿಹಾಸಿಕ ಸ್ಮಾರಕ ಅಂತ ಹೇಳ್ಬೋದು. ಇದು ಖಗೋಳಶಾಸ್ತ್ರ ಅಂದ್ರೆ ಆಸ್ಟ್ರಾನಮಿನಾಗ ಸಂಬಂಧಪಟ್ಟಿದ್ದ ಒಂದು ದೊಡ್ಡ ವೀಕ್ಷಣಾಲಯ. ಮಹಾರಾಜ ಸವಾಯಿ ಜೈ ಸಿಂಗ್ II ಅವರಿಗೆ ಖಗೋಳಶಾಸ್ತ್ರನಾಗ ಬಹಳ ಆಸಕ್ತಿ ಇತ್ತಂತ. ಭಾರತದಾಗ ಅವರು 5 ಜಂತರ್ ಮಂತರ್ ನಿರ್ಮಿಸಿದಾರಂತ. ಎಲ್ಲೆಲ್ಲಪ್ಪ ಅಂತಂದ್ರೆ ಜೈಪುರ್ನಾಗ ಒಂದದ, ದೆಹಲಿ, ಉಜ್ಜೈನ, ವಾರಣಾಸಿ, ಮಥುರಾನಾಗ್ನೂ ಇವು ಎಲ್ಲದ್ರಾಗ ಜೈಪುರ್ದೇ ದೊಡ್ಡದದ ಅಂತ. ಇಲ್ಲಿ ಟೋಟಲ್ 19 ಖಗೋಳ ಉಪಕರಣಗಳು ಅಂದರೆ ಉಪಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್. ಇವುದರಿಂದ ಸಮಯ, ಗ್ರಹಗಳ ಸ್ಥಾನ, ಸೂರ್ಯನ ಚಲನೆ, ಋತುಗಳು ಇತ್ಯಾದಿಗಳನ್ನೆಲ್ಲ ನೋಡ್ತಿದ್ರಂತ ಆವಾಗಿನ ಕಾಲದಾಗ. ಒಂದು ಸಜೆಷನ್ ಏನಪ್ಪ ಅಂದ್ರೆ ಅಲ್ಲಿ ಎಲ್ಲ ಕಡೆ ಕಂಪಲ್ಸರಿ ಗೈಡ್ ತೊಗೋಬೇಕು. ಅಂದ್ರೆ ಅವ್ರು ಡೀಟೇಲ್ ಆಗಿ ಎಲ್ಲ ತಿಳಿಸ್ಕೊಡ್ತಾರೆ. ಇಲ್ಲ ನೋಡ್ಕೊಂಡು ಬರ್ತೀವಿ ಅಂದ್ರೆ ಅದು ಸುಮ್ಮನೆ ಟೈಮ್ ವೇಸ್ಟ್ ನೋಡ್ರಿ, ಏನೂ ಅರ್ಥ ಆಗಂಗಿಲ್ಲ. ನೆಕ್ಸ್ಟ್ ನಾವು ಇಲ್ಲೆಲ್ಲ ಜಂತರ್ ಮಂತರ್ನಾಗ ಸ್ವಲ್ಪ ಓಡಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಸಿಟಿ ಪ್ಯಾಲೇಸಿಗೆ ಹೋದ್ವಿ. ಅಲ್ಲಿ ಒಬ್ರಿಗೆ 150 ರೂಪಾಯಿ ಟಿಕೆಟ್ ಅದ. ನಿಮಗೆ ಆ್ಯಕ್ಚುಲ್ ಪ್ಯಾಲೇಸಿಗೂ ಬಿಡ್ತಾರೆ, ರಾಜ ಅವ್ರ ಫ್ಯಾಮ್ಲಿ ಇರ್ತಾರಲ್ಲಿ. ಸೊ ಅದು ನೋಡ್ಬೇಕಂದ್ರೆ ಒಬ್ರಿಗೆ 4,000 ಅಂತ. ನಾವು ನಾರ್ಮಲ್ 150 ರೂಪೀಸ್ ಟಿಕೆಟ್ ತೊಗೊಂಡು ಹೋದ್ವಿ. ಒಳಗೆ ಗೈಡ್ ಎಲ್ಲ ಶಿಸ್ತಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕತ್ತಿದ್ರು. ಸೂಟಿ ಇರೋದ್ರಿಂದ ಎಲ್ಲ ಕಡೆ ಭಾಳ ರಶ್ ಇತ್ತು. ಪಬ್ಲಿಕ್ ಟಾಯ್ಲೆಟ್ಸ್ ಅಂತೂ ಒಂದು ಸ್ವಲ್ಪ ಮೇಂಟೈನ್ಡ್ ಇಲ್ಲ ಅಲ್ಲಿ. ಸೊ ಅದು ಭಾಳ ಪ್ರಾಬ್ಲಮ್ ಆಯಿತು. ಬೆಸ್ಟ್ ಸೀಸನ್ ಟು ವಿಸಿಟ್ ಇಸ್ ಅಕ್ಟೋಬರ್ ಟು ಮಾರ್ಚ್ ಅಂತ ಹೇಳ್ತಾರೆ. ಡೇ ಟೈಮ್ನಾಗ ಫುಲ್ ಬಿಸಿಲಿತ್ತು, ರಾತ್ರಿ ಸ್ವಲ್ಪ ಚಳಿ ಅನ್ನಿಸ್ತು ನಮಗೆ. ಈ ಪ್ಲೇಸ್ನಾಗ ಇವತ್ತಿಗೂ ಒಂದು ಭಾಗದಾಗ ರಾಜವಂಶದ ಕುಟುಂಬದವರು ಇರ್ತಾರಂತ. ಪ್ಯಾಲೇಸ್ನಾಗ ನೋಡ್ರಿ ಕೆಂಪು ಮತ್ತು ಗುಲಾಬಿ ಕಲ್ಲು ಮತ್ತು ಮಾರ್ಬಲಿಂದ ಎಲ್ಲ ಮಾಡ್ಯಾರ, ಕಟ್ಸ್ಯಾರಿಲ್ಲಿ. ಇಲ್ಲಿ ಆರ್ಟ್ ಡಿಸೈನ್ ಭಾಳ ಅಟ್ರಾಕ್ಟಿವ್ ಅದ. ಎಲ್ಲ ಮೇನ್ ಡೋರ್ಸ್ ಮಸ್ತ್ ಡಿಸೈನ್ ಮಾಡ್ಯಾರ, ಭಾಳ ಬ್ಯೂಟಿಫುಲ್ ರಾಜವಂಶದ ಬಟ್ಟೆಗಳು, ಆಭರಣಗಳು, ರಾಜಕೀಯ ವಸ್ತ್ರಗಳು ಎಲ್ಲ ನೋಡ್ಬೋದು ಈ ಮ್ಯೂಸಿಯಂನಾಗ. 4 ಸೀಸನಿಗೆ 4 ಸುಂದರ ಬಾಗಿಲವ. ಅದ್ರಾಗ ಪೀಕಾಕ್ ಗೇಟ್ ಅಂದರೆ ಮಯೂರ ದ್ವಾರ, ಅದ್ರಾಗ ಭಾಳ ಫೇಮಸ್ ಗೇಟ್ ಅದ. ಎಲ್ಲರೂ ಫೋಟೋ ಅಲ್ಲೇ ತಗೋತಾರೆ. ಅದು ಬಿಟ್ಟು ಮ್ಯೂಸಿಯಂನಾಗ ಹಳೆ ಆಯುಧಗಳು, ರಾಜವಂಶದ ಚಿತ್ರಗಳು, ಬಟ್ಟೆ ಹೆಂಗೆ ಹಾಕೋತಿದ್ರು, ರಾಜಸ್ಥಾನದ ಸಾಂಸ್ಕೃತಿಕ ಪರಂಪರೆ ಇವೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ನೋಡ್ರಿ. ಆಮೇಲೆ ಇವು 4 ಪಿಕ್ಚರ್ಸ್ ಅನ್ನೋನ್ ಪರ್ಸನ್ ಐಡೆಂಟಿಫೈಡ್ ಅಂತ ಹೇಳಿ ಬರ್ದಾರೆ. ಅದು ಯಾರು ಅನ್ನೋನ್ ಪರ್ಸನ್ ನಮ್ಗೆ ಗೊತ್ತಾಗಲಿಲ್ಲ. ನಮ್ಮ ಗೈಡು ಏನೋ ಹೇಳಲಿಲ್ಲ. ಸೊ ನೆಕ್ಸ್ಟ್ ಅದು ಮಾಡಿ ತಿನ್ಲಿಕ್ಕೆ ಮಾತ್ರ ಏನೂ ಸಿಗಂಗಿಲ್ಲ ನೋಡ್ರಿ. ನಮ್ಗೆ ಫೈನಲಿ ಒಂದಿಷ್ಟು ಇಲ್ಲಿ ಭೇಳ್ ಸಿಕ್ತು, ಅದೇ ತೊಗೊಂಡ್ರು ಹುಡುಗರು. ನೆಕ್ಸ್ಟ್ ನಾವು ಹವಾ ಮಹಲಿಗೆ ಹೋದ್ವಿ. ಅಲ್ಲೂ ಫೀಸ 52 ರೂಪಾಯಿ ಅದ ಒಬ್ರಿಗೆ. ಜನ ಜಾತ್ರೆ ನೋಡ್ರಿ ಎಲ್ಲ ಕಡೆ. ಹವಾ ಮಹಲಿಗೆ ಪ್ಯಾಲೇಸ್ ಆಫ್ ವಿಂಡ್ಸ್ ಅಂತೂ ಕರೀತಾರೆ.
ರಾಜ ಮಹಿಳೆಯರು ಸಾರ್ವಜನಿಕ ಜೀವನವನ್ನು ಡೈರೆಕ್ಟಾಗಿ ಹೊರಗೆ ಬಂದು ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಸಣ್ಣ ಸಣ್ಣ ಕಿಟಕಿಯಿಂದ ಅವರು ಉತ್ಸವ ಮತ್ತು ಹೊರಗೆ ನಡೆಯೋ ಮೆರವಣಿಗೆ ಎಲ್ಲ ನೋಡ್ತಿದ್ರಂತ. ಇವರು ನಮ್ಮ ಹಂಗೆ ಬಂದೋರ ಇವರು ಟೂರಿಸ್ಟ್ಸ್ ಇದ್ದರು. ಇವರೆಲ್ಲ ಇಲ್ಲಿ ಹಿಂಗೆಲ್ಲ ಏನಂತಾರೆ ಪಪೆಟ್ ಶೋ, ಆಮೇಲೆ ಅಲ್ಲಿಂದ ರಾಜಸ್ಥಾನದೆಲ್ಲ ತಬ್ಲಾ ಬಾರಿಸೋದು ಅದೆಲ್ಲ ಅಲ್ಲಿ ಹಾಗೆ ನಡೀತಿರ್ತಾವೆ. ಒಂದೊಂದು ಪ್ಲೇಸಿಗೆ ಹಂಗೆ ಕೂತವರೆಲ್ಲ ಮಾಡ್ತಿರ್ತಾರೆ. ಅವ್ರದ್ದು ಆರ್ಟ್ ಫಾರ್ಮ್, ಅವ್ರದ್ದು ಜಾನಪದ ಗೀತೆಗಳದೆಲ್ಲ ಹಾಡ್ತಿರ್ತಾರೆ. ಸೊ ಸ್ವಲ್ಪ ಇದು ಏರ್ಕೋತ ಹೋಗಬೇಕು ಹವಾ ಮಹಲ. ಸೊ ಯಾರಿಗೆ ನಡಿಲಿಕ್ಕೆ ಆಗಂಗಿಲ್ಲ ಅವ್ರು ಸ್ವಲ್ಪ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಬೇಕು ನೀವು. ಹಿಂಗೆ ಸ್ಟೆಪ್ಸ್ ಅವ, ಸೊ ಸ್ಟೆಪ್ಸ್ ಭಾಳಷ್ಟು ಏರಬೇಕು. ಅದು ಹೋಗಿ ಮ್ಯಾಲೆ ನೋಡಿದ್ರೆ ಹಿಂಗೆ ಸಣ್ಣ ಸಣ್ಣ ಕಿಟಕಿ ಅವ. ಸೊ ಕಿಟಕಿಯಿಂದೆಲ್ಲ ಹಿಂಗೆ ತೆಗೆದು ನೋಡ್ಲಿಕ್ಕತ್ತಿದ್ವಿ. ಎಷ್ಟೊಂದು ಮಂದಿ ಬಂದಾರ ನೋಡ್ರಿ ಅಲ್ಲಿ. ಈಗ ಅವಾಗಂತೂ ನಾವು ಇನ್ನೂ ಅಷ್ಟು ಸೀಸನ್ ಇರಲಿಲ್ಲ, ಅವಾಗ ಹೋಗಿದ್ವಿ. ಈಗಂತೂ ಲೈಕ್ ಡಿಸೆಂಬರ್ 25th ಟು ನ್ಯೂ ಇಯರ್ ತನಕ ಅಂತೂ ಭಾಳ ರಶ್ ಇರ್ತದೆ. ಇಲ್ಲಿ ನೋಡ್ರಿ ಇವರು ನಮ್ಮಂಗೆ ಬಂದವರು ಟೂರಿಸ್ಟ್ಸ್ ಇದ್ದರು. ಅವರೆಲ್ಲ ಹೆಂಗೆ ಫ್ಯಾಮ್ಲಿ ಜೊತೆ ಡಾನ್ಸ್ ಎಲ್ಲ ಮಾಡ್ಲಿಕತ್ತಿದ್ರು. ಫುಲ್ ಫ್ಯಾಮ್ಲಿನೇ ಡಾನ್ಸ್ ಮಾಡ್ಲಿಕತ್ತಿದ್ರು. ಅವರಿಗೆಲ್ಲ ಭಾರಿ ಮಜಾ ಬರ್ಲಿಕತ್ತಿತ್ತು ಅವ್ರಿಗೆ ನೋಡ್ಲಿಕ್ಕೆ ನಮ್ಗೆ. ಆಮೇಲೆ ಭಾಳ ಹುಡುಕಿ ಆಡಿದ ಮೇಲೆ ಒಂದು ಹೋಟೆಲ್ ಸಿಕ್ತು ನಮಗೆ. ನಮ್ಮ ಬೆಂಗಳೂರಿನಾಗ ಹೆಂಗೆ ರೀ ಹೆಜ್ಜೆಗೆ ಒಂದು ಹೋಟೆಲ್ ಸಿಗ್ತಾವಲ್ಲ, ಹಂಗಲ್ಲಿ ಇಲ್ರಿ. ಒಟ್ಟು ಚಲೋ ಹೋಟೆಲೇ ಸಿಗಲ್ಲ ನಿಮಗೆ. ಎಲ್ಲೋ ಒಂದು ಕಡೆ ಒಂದೋ ಎರಡೋ ಇರ್ತಾವೆ. ಬಟ್ ನಮಗೆ ಅಂತೂ ಇಂತೂ ಒಂದು ಹೋಟೆಲ್ ಸಿಕ್ತು. ನಾವು ರಾಜಸ್ಥಾನಿ ಥಾಲಿ ತೊಗೊಂಡಿದ್ವಿ. ಮಿಸ್ಸಿ ಕಿ ರೋಟಿ, ಬಾಜ್ರೆ ಕಿ ರೋಟಿ, ಘಟ್ಟೆ ಕಿ ಸಬ್ಜಿ, ದಾಲ್ ಬಾಟಿ ಚೂರ್ಮಾ ಎಲ್ಲ ಚಲೋ ಇತ್ತು ಟೇಸ್ಟ್. ನಮ್ಮ ಬೆಂಗಳೂರದವ್ರು ಭಾಳ ಟೂರಿಸ್ಟ್ ಸಿಕ್ಕರು ನಮಗೆ ಆ ಹೋಟೆಲ್ನಾಗ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ರೂಮಿಗೆ ಬಂದು 1-2 ತಾಸು ರೆಸ್ಟ್ ಮಾಡಿ ಮತ್ತು ಸಂಜೆಗೆ ನಾವಿದ್ದಿದ್ದೆ ಹೋಟೆಲೇ ಎಕ್ಸ್ಪ್ಲೋರ್ ಮಾಡ್ಲಿಕತ್ತಿದ್ವಿ. ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಸಲಾಗಿ ತಯಾರಿ ನಡೆಸಿದ್ರು. ಭಾಳ ಮಂದಿ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಬರ್ತಾರಂತ ಇಲ್ಲಿ. ಪ್ಲಸ್ ನ್ಯೂಲಿ ಮ್ಯಾರಿಡ್ ಕಪಲ್ಸಿಗೆ ಫೋಟೋ ಸಲುವಾಗಿ ಮಸ್ತ್ ಇದ್ದು ಇವೆಲ್ಲ ಸೆಟಪ್. ಪ್ರೈಸಸ್ನು ನೆಕ್ಸ್ಟ್ ಲೆವೆಲ್ ಇದ್ದು. ಸೊ ಮತ್ತು ಸ್ವಲ್ಪ ಸಂಜೆಗೆ ಹೋಟೆಲ್ನಾಗೆ ಚಹಾ ಎಲ್ಲ ಕುಡಿದು ನಮ್ಮ ಮಕ್ಕಳು ಟಿ ವಿ ನೋಡ್ಕೋತ ಕೂತಿದ್ರು. ಅವ್ರಿಗೆ ಎಳ್ಕೊಂಡು ಸ್ವಲ್ಪ ರೆಡಿಯಾಗಿ ಆಲ್ಬರ್ಟ್ ಹಾಲ್ ಮ್ಯೂಸಿಯಮ್ಮಿಗೆ ಹೋದ್ವಿ. ಅಲ್ಲಿನೂ ಒಬ್ಬರಿಗೆ 52 ರೂಪಾಯಿ ಅದ, ಹುಡುಗರಿಗೆ ಫ್ರೀ ಇತ್ತು. ಮತ್ತು ಸಂಜೆಗೆ ಸ್ವಲ್ಪ ಚಳಿ ಇತ್ತು ಅಲ್ಲಿ ಭಾಳ. ಸೊ ನಾವು ಎಲ್ಲ ಮಂಕಿ ಕ್ಯಾಪ್ ಅದು ಎಲ್ಲ ಹಾಕ್ಕೊಂಡ್ವಿ. ಸೊ ಮೇನ್ ಅಟ್ರ್ಯಾಕ್ಷನ್ ಈ ಮ್ಯೂಸಿಯಮ್ನಾಗ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಈಜಿಪ್ಟಿಯನ್ ಮಮ್ಮಿ ಅದ. ಅದು ನೋಡಿ ಅಂಜಿಕೆ ಬಂತು ನನಗೆ. ಸೊ ಅದ್ರ ಫೋಟೋ ವಿಡಿಯೋ ಏನೂ ತಗೊಳ್ಳಿಲ್ಲ. ಆ ಮಮ್ಮಿ ಹೆಸರು ಟೂಟು ಅಂತ ಹೇಳಿ ChatGPT ಮಾಡಿ ನೋಡಿದೆ ನಾನು. ಲೈಕ್ ಶಿ ವಾಸ್ ಅ ಮೆಂಬರ್ ಆಫ್ ಪ್ರೀಸ್ಟ್ ಫ್ಯಾಮ್ಲಿ ಇನ್ ಏನ್ಷಿಯಂಟ್ ಈಜಿಪ್ಟ್ ಅಂತ ಕೊಡ್ತು. ಸೊ ಅದು ಬಿಟ್ಟು ಮ್ಯೂಸಿಯಮ್ನಾಗ ಬ್ಯೂಟಿಫುಲ್ ಪೇಂಟಿಂಗ್ಸ್ ನೋಡ್ಬೋದು. ಕಾಯಿನ್ಸ್ ಇದ್ದು, ಕಾಯಿನ್ ಕಲೆಕ್ಷನ್, ಟೆಕ್ಸ್ಟೈಲ್ಸ್, ರಾಜ ಅವರೆಲ್ಲ ಹೆಂಗೆ ಬಟ್ಟೆ ಹಾಕ್ಕೊಳ್ತಿದ್ರು, ಯಾವ್ದ್ಯಾವ್ದು ಸ್ವಾಟ್ಸ್ ಯೂಸ್ ಮಾಡ್ತಿದ್ರು, ಅದೆಲ್ಲ ಕಲೆಕ್ಷನ್ಸ್ ಚಲೋ ಅವ. ಆಮೇಲೆ ಈ ಬಟ್ಟೆ ನೋಡ್ರಿ ಹೆಂಗಿತ್ತು ಅಲ್ಲಿ ರಾಜಸ್ಥಾನಿಂದ ಘಾಗ್ರಾ ಚೋಲಿ ಹೆಂಗಿರ್ತಾವೆ, ಆಮೇಲೆ ಯಾವ ಥರ ಪ್ರಿಂಟ್ ಬ್ಲಾಕಿಂಗ್ ಯೂಸ್ ಮಾಡ್ತಾರಲ್ಲಿ ಬಟ್ಟೆ ಮೇಲೆಲ್ಲ, ಅದು ಎಲ್ಲ ತೋರಿಸಿದ್ರು ನಮಗೆ. ಸೊ ಎಲ್ಲ ಡಿಸ್ಪ್ಲೇನಾಗದ. ಆಮೇಲೆ ಇಲ್ಲಿ ಒಂದು ಸೆಕ್ಷನ್ನಾಗ ಬರೀ ಸಾಧುಗಳು ಯೋಗ ಮಾಡೋದು ಎಲ್ಲ ಟೈಪ್ ಆಫ್ ಯೋಗಾಸನಾಸ್ ಕೊಟ್ಟಿದ್ರು. ಸೊ ಇಲ್ಲಿ ನೋಡ್ಬೋದು, ಅದು ಭಾಳ ಚಲೋ ಅನ್ಸ್ತು ನನಗೆ. ಇಲ್ಲಿ ಯಾವ್ದ್ಯಾವುದು ಪದ್ಮಾಸನ, ಮಕರಾಸನ ಅದು ಎಲ್ಲ ಇತ್ತು. ಫೈನಲಿ ವಾಪಸ್ ನಾವು ನಮ್ಮ ರೂಮಿಗೆ ಬಂದು ನೂಡಲ್ಸ್ ಮತ್ತು ವೆಜ್ ಪಲಾವ್ ರೂಮಿಗೆ ತರಿಸ್ಕೊಂಡಿದ್ವಿ. ಅದು ತಿನ್ಕೋತ ಓಂ ಶಾಂತಿ ಓಂ ಮೂವಿ ಹಾಕಿದ್ರು ಟಿ ವಿನಾಗ, ಅದು ನೋಡಿ ಮಲ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಡೇ 2 ಜೈಪುರ್ ವ್ಲಾಗ್ ನೋಡಲಿಕ್ಕೆ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.